ಈಗ ಇನ್ನೊಂದು ಕಡೆ ಎಣ್ಣೆ ಬೇಕಾಗಿಲ್ಲ, ಎಣ್ಣೆ ರಹಿತ ಊಟ ಮಾಡಬೇಕು, ಹಂಗೆ ತಿನ್ಬೇಕು ಅಂತ ಹೇಳಕ್ ಶುರು ಮಾಡಿದ್ದಾರೆ. ಅದು ಶುದ್ಧ ತಪ್ಪು. ಎದ್ದುಗಾಲಂತೆ ಎಣ್ಣೆಗಳು ಈ ರೀತಿ ಪ್ಲಾಸ್ಟಿಕ್ ಬಾಟಲ್ ಅಲ್ಲದೆ ಗಾಜಿನ ಸೀಸೆಯಲ್ಲಿ ಅಥವಾ ನಮ್ಮ ಹಿರಿಯರು ಜಾಡಿ ಅಂತ ಹೇಳ್ತಾ ಇದ್ರು, ಪಿಂಗಾಣಿ ಜಾಡಿ ಅಂತ, ಉಪ್ಪಿನಕಾಯಿ, ಎಣ್ಣೆ, ಉಪ್ಪು ಈ ತರ ಪದಾರ್ಥಗಳನ್ನ ನಾವು ಪಿಂಗಾಣಿ ಜಾಡಿಯಲ್ಲಿ ನಿಲ್ವೆ ಮಾಡ್ತಾ ಇದ್ವಿ. ಅಂಥದ್ದು ಮಾಡೋದ್ರಲ್ಲಿ ಅತಿ ಅದ್ಭುತವಾದ ವೈಜ್ಞಾನಿಕತೆ ಇದೆ. ಪಿಂಗಾಣಿಯಲ್ಲಿನೂ ಗಾಳಿ ಆಡುತ್ತೆ, ಬೆಳಕು ಬರೋದಿಲ್ಲ. ಬೆಳಕಿಂದ ಆಗುವ ಅನಾಹುತಗಳನ್ನ ಎಣ್ಣೆ, ಉಪ್ಪಿನಕಾಯಿ, ಉಪ್ಪು, ನೀರು ಹೀರ್ಕೊಳ್ಳದೆ ಇರೋಕ್ಕೆ, ಇದೆಲ್ಲ ಅದ್ಭುತವಾದ ವೈಜ್ಞಾನಿಕ ಪದ್ಧತಿಗಳು. ಸೊ ನಾವೀಗ ಏನ್ ಮಾಡ್ತಾ ಇದ್ವಿ, ಎಣ್ಣೆ, ರಿಫೈನ್ಡ್ ಆಯಿಲ್ಸ್ ಎಲ್ಲ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ 10 ಲೀಟರ್ 20 ಲೀಟರ್ ಕೊಂಡ್ಕೊತಾ ಇದ್ವಿ. 1 ಲೀಟರ್ ಎಣ್ಣೆಯಿಂದ 80 ಮೈಕ್ರೋಗ್ರಾಮ್ಸ್ ಪ್ಲಾಸ್ಟಿಕ್ ನಿಮ್ಮ ಬ್ರೈನ್ಗೂ ಹೋಗ್ತಾ ಇದೆ. ಅಷ್ಟು ಕೆಟ್ಟದ್ದು. ಸೊ ಎಣ್ಣೆಗಳು, ಎಸ್ಪೆಷಲಿ ನೀರು ಮೋಸ ಆಗಿದೆ, ಎಣ್ಣೆ ಅಂತೂ ತುಂಬಾ ಮೋಸ ಆಗಿದೆ. ಸೊ ನೀವು ಎಣ್ಣೆ ಯಾವುದೇ ಎಣ್ಣೆ ತಗೊಂಡ್ರು ಗ್ಲಾಸ್ ಬಾಟ್ಲಲ್ಲೇ ಕೊಂಡ್ಕೊಳ್ಳಿ. ಎದ್ದುಗಾಲಂತ ಎಣ್ಣೆ ಒಳ್ಳೇದು, ಆದ್ರೆ ಪ್ಲಾಸ್ಟಿಕ್ ಅಲ್ಲಿ ಹಾಕೊಂಡ್ರೆ ಅದು ವಿಷ ಆಗುತ್ತೆ. ಸೊ ಎದ್ದುಗಾಲಂತ ಎಣ್ಣೆ ಅತ್ಯದ್ಭುತವಾದದ್ದು. ಎಸ್ಪೆಷಲಿ ಹುಚ್ಚೆಣ್ಣೆ ನಮ್ಮ ಹುಚ್ಚುತನವನ್ನು ತೆಗೆದು ಬಿಡುತ್ತೆ. ಬುದ್ಧಿಮಾನ್ಯ ಮಕ್ಕಳು, ಬಂಜತನ ಇದನ್ನೆಲ್ಲ ವಾಸಿ ಮಾಡ್ಕೋಬೇಕಂದ್ರೆ ನಿಮಗೆ ಎದ್ದುಗಾಲಂತ ಎಣ್ಣೆಗಳು ಬೇಕೇ ಬೇಕು. ಹುಚ್ಚೆಣ್ಣೆ, ಕುಸುಬೆ ಎಣ್ಣೆ, ಕೊಬ್ಬರಿ ಎಣ್ಣೆ, ಶೇಂಗಾ ಎಣ್ಣೆ ಇವೆಲ್ಲ ಅದ್ಭುತವಾದ ಎಣ್ಣೆಗಳು. ಶೇಂಗಾ ಎಣ್ಣೆ ಅಂತೂ ನೀವು ಸರಾಗವಾಗಿ ಸರಿಯಾಗಿ ಬಳಸಿದ್ರೆ ನೀವು ವೃದ್ಧರೂ ಆಗೋದಿಲ್ಲ, ಯಂಗ್ ಆಗಿ ಮೂದ ಮೇಲೆ ಬರೋದು ಅವೆಲ್ಲ ಮಾಯ. ರೆಸ್ವೆರೆಟ್ರಾಲ್ ಅಂತ ಒಂದು ಕೆಮಿಕಲ್ ಇದೆ ಈ ಯಾವುದಿದೆ, ಇದು ಹುಚ್ಚೆಣ್ಣೆ, ಇದು ಕಳಕಾಯಿ. ಕಳಕಾಯಿ ಎಣ್ಣೆಯಲ್ಲಿ ಅತಿ ಅದ್ಭುತವಾದ ಅಂಶ ರೆಸ್ವೆರೆಟ್ರಾಲ್ ಅಂತ. ಆಂಟಿ ಇನ್ಫ್ಲಮೇಟರಿ, ಆಂಟಿ ಬ್ಯಾಕ್ಟೀರಿಯಲ್, ಆಂಟಿ ಫಂಗಲ್, ಆಂಟಿ ಕ್ಯಾನ್ಸರಸ್, ಆಂಟಿ ಏಜಿಂಗ್. ಅಂದ್ರೆ ನಿಮ್ಮ ದೇಹದಲ್ಲಿ ಮುದಿತನವನ್ನು ದೂರ ಮಾಡುವ ಗುಣ ಇದರಲ್ಲಿದೆ. ಇದರಲ್ಲಿ ನಿಮ್ಮ ಮಿದುಳನ್ನ ಸರಿಯಾಗಿ ಸಕ್ರಮವಾಗಿ ಕೆಲಸ ಮಾಡತಕ್ಕಂಥ ಗುಣ ಇದೆ. ಪಾರ್ಕಿನ್ಸನ್ಸ್, ಆಲ್ಝೈಮರ್ಸ್, ಮರವು ರೋಗ ಇವೆಲ್ಲ ದೂರ ಆಗುತ್ತವೆ. ಅಷ್ಟೇ ಯಾಕೆ ಹುಚ್ಚುಚ್ಚಾಗಿ ಆಗ್ತಾ ಇದ್ರೆ ಹುಚ್ಚುತನವನ್ನು ತೆಗೆದು. ಅದಕ್ಕೆ ಮೆಂಟಲಿ ರಿಟಾರ್ಡೆಡ್ ಕಿಡ್ಸ್ 96 ಸೀರಿಯಲ್ ನಂಬರ್ ಸ್ಕ್ಯಾನ್ ಮಾಡ್ಕೊಳ್ಳಿ. ಬುದ್ಧಿಮಾನಿ ಮಕ್ಕಳು ತುಂಬಾ ಜನ ಹುಡ್ತಾ ಇದ್ದಾರೆ. ಕಣ್ಣಲ್ಲಿ ಕಣ್ಣು ಇಟ್ಟಕ್ಕೆ ಆ ಕಾನ್ಸಂಟ್ರೇಷನ್ ಇರೋದಿಲ್ಲ ಮಕ್ಕಳಿಗೆ, ADHD ಅಂತಾರೆ. ಈ ಕಾಯಿಲೆಗಳೆಲ್ಲರೂ ಈ ಅದ್ಭುತವಾದ ಎಣ್ಣೆಗಳಿಂದ ನಾವು ದೂರ ಮಾಡ್ಬೋದು. ಇದನ್ನ ನೈಜಲ್ ಸೀಡ್ ಅಂತಾರೆ, ಹುಚ್ಚೆಳ್ಳು ಅಂತೀವಿ ನಾವು. ಉತ್ತರ ಭಾರತ ದೇಶದಲ್ಲಿ ರಾಮ್ ಹಿಲ್ ಅಂತಾರೆ, ಅಂದ್ರೆ ರಾಮ ಬಳಸಿದ ಎಣ್ಣೆ. ವನವಾಸಕ್ಕೆ ಹೋದಾಗ ರಾಮನ ಸೆರೆಗಳಲ್ಲಿ ಇದ್ದಿದ್ದು ಈ ರಾಮ್ ತಿಲ್ಕ ಬೀಜ. ಸೊ ಇಂಥ ಅದ್ಭುತವಾದ ಪದಾರ್ಥಗಳು ನಮ್ಮ ದೇಶದಲ್ಲಿ ಇದೆ, ಬಳಕೆ ಆಗಿದ್ದ ಪುರಾವೆಗಳಿದೆ. ನಾವನ್ನ ಬಿಟ್ಟಿದ್ದೀವಿ. ಬಿಟ್ಟು ಏನ್ ಮಾಡ್ತಾ ಇದ್ದೀವಿ, ಹಂದಿಕೊಬ್ಬು ಮಿಕ್ಸ್ ಆಗಿರೋ ಡಾಲ್ಡಾವನ್ನ ನಾವು ಬಳಸ್ತಾ ಇದ್ದೀವಿ. ಅದರಿಂದ ರೋಗ ಅಂತ ನಮಗೆ ಅರ್ಥ ಆಗ್ತದೆ. ಸೊ ನಿಮ್ಮ ರೋಗಗಳು ನಿಮ್ಮ ಬಾಯಿಗೆ ಹೋಗುವ ನೀರು, ಎಣ್ಣೆ, ಊಟ, ಗಾಳಿಯಿಂದಾನೇ ಆಗ್ತಾ ಇರೋದು, ಇನ್ಯಾವುದರಿಂದಾನೂ ಅಲ್ಲ.